ಪ್ರಜಾಪವರ್ ಟಿವಿ ಬ್ರೇಕಿಂಗ್ ನ್ಯೂಸ್. ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ನೀಡಿಲ್ಲ, ವಿಧಾನಸೌಧ ಮುತ್ತಿಗೆ ಕಾಂಗ್ರೆಸ್ ಮುಖಂಡ ಮಾದೇಗೌಡ ಖಡಕ್ ಎಚ್ಚರಿಕೆ. ಬ್ರೇಕಿಂಗ್ ನ್ಯೂಸ್. ಶಾಸಕ ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನ ನೀಡದಿದ್ದರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವುದಾಗಿ ಕಾಂಗ್ರೆಸ್ ಮುಖಂಡ ಮಾದೇಗೌಡ ಬಹಿರಂಗ ಎಚ್ಚರಿಕೆ ನೀಡಿದ್ದಾರೆ. ಪ್ರಜಾಪವರ್ ಟಿವಿಗೆ ಈಗ ತಾನೇ ಬಂದ ವಿಶೇಷ ಸುದ್ದಿ ಇದು. ಮೈಸೂರು ವಿಭಾಗದ ಪ್ರಭಾವಿ ಕಾಂಗ್ರೆಸ್ ಮುಖಂಡ ಮಾದೇಗೌಡ ಅವರು ಇಂದು ಮಾಧ್ಯಮಗಳ ಮುಂದೆ ಗುಡುಗಿದ್ದಾರೆ. ಶಾಸಕ ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನ, ಉತ್ತಮ ಮಾನ ಸನ್ಮಾನ ಸಿಗದಿದ್ದರೆ ನಾವು ಸುಮ್ಮನೆ ಕೂರುವುದಿಲ್ಲ, ಸಾವಿರಾರು ಕಾರ್ಯಕರ್ತರೊಂದಿಗೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುತ್ತೇವೆ ಎಂದು ಹೈಕಮಾಂಡ್ಗೆ ನೇರ ಎಚ್ಚರಿಕೆ ರವಾನಿಸಿದ್ದಾರೆ. ತನ್ವೀರ್ ಸೇಠ್ ಅವರು ಹಿರಿಯ ನಾಯಕರು, ಅಲ್ಪಸಂಖ್ಯಾತರ ಸಮುದಾಯದ ಬಲಿಷ್ಠ ಧ್ವನಿ. ಅವರ ತ್ಯಾಗ, ಸೇವೆ ಪಕ್ಷಕ್ಕೆ ಗೊತ್ತಿದೆ. ಅವರಿಗೆ ಸಚಿವ ಸ್ಥಾನ ಕೊಡದೆ ಹೋದರೆ ಅದು ಸಮುದಾಯಕ್ಕೆ ಮಾಡಿದ ಅನ್ಯಾಯ. ನಮ್ಮ ಹೋರಾಟ ವಿಧಾನಸೌಧದವರೆಗೂ ಹೋಗುತ್ತದೆ. ಸಂಪುಟ ವಿಸ್ತರಣೆ ಸನ್ನಿಹಿತವಾಗಿರುವ ಹೊತ್ತಿನಲ್ಲಿ ಮಾದೇಗೌಡರು ಈ ಎಚ್ಚರಿಕೆ ಕಾಂಗ್ರೆಸ್ ವಲಯದಲ್ಲಿ ಸಂಚಲನ ಮೂಡಿಸಿದೆ. ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನ ಸಿಗದಿದ್ದರೆ ವಿಧಾನಸೌಧ ಮುತ್ತಿಗೆ ಎಂಬ ಘೋಷಣೆಯೊಂದಿಗೆ ಕಾರ್ಯಕರ್ತರು ಪೋಸ್ಟರ್ ಅಭಿಯಾನ ಆರಂಭಿಸಿದ್ದಾರೆ. ಸಂಪುಟದಲ್ಲಿ ಅಲ್ಪಸಂಖ್ಯಾತರಿಗೆ ಸೂಕ್ತ ಪ್ರಾತಿನಿಧ್ಯ ಸಿಗಬೇಕು, ತನ್ವೀರ್ ಸೇಠ್ ಅವರ ಅನುಭವಕ್ಕೆ ಮನ್ನಣೆ ಸಿಗಬೇಕು ಎಂಬುದು ಅವರ ಪ್ರಮುಖ ಬೇಡಿಕೆ. ಸಂಪುಟ ವಿಸ್ತರಣೆ ಕಸರತ್ತು ನಡೆಯುತ್ತಿರುವ ಹೊತ್ತಿನಲ್ಲಿ ಕಾರ್ಯಕರ್ತರ ಈ ಎಚ್ಚರಿಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ತಲೆನೋವಾಗಿ ಪರಿಣಮಿಸಿದೆ. ಮುಂದಿನ ಬೆಳವಣಿಗೆ ಏನು ಎಂದು ಕಾದು ನೋಡಬೇಕು. ವರದಿ ಕಾಂತರಾಜು, ಕೆ. ಪ್ರಜಾಪವರ್ ಟಿವಿ, ಮೈಸೂರು. ನಾವು ಬರೀ ಸಚಿವ ಸ್ಥಾನ ಕೊಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಅವ್ರಿಗೆ ಮೈಸೂರು ಜಿಲ್ಲೆಗೆ ಉಪಮುಖ್ಯಮಂತ್ರಿ ಕೊಡ್ತಾರೆ ಅಂತಾನೆ ನಾವೆಲ್ಲರೂ ನಿರೀಕ್ಷೆ ಇಟ್ಕೊಂಡಿದೀವಿ. ಈಗ ಉಪಮುಖ್ಯಮಂತ್ರಿ ಅಲ್ಲದೇನೆ ಮಂತ್ರಿನೂ ಇಲ್ಲ ಅಂದಾಗ ನಮಗೆ ಬಹಳ ಬೇಜಾರಾಗಿ ಮನಸ್ಸಿಗೆ ನೋವಾಗಿ ಮನಸ್ಸಿಗೆ ಬೇಜಾರಾಗಿ ಇವತ್ತು ಇಲ್ಲಿ ನಾವು ಈ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಅನ್ಕೊಂಡಿರ್ಬೋದು ಅವರು. ಇದಿಷ್ಟಕ್ಕೆ ನಿಲ್ಲಲ್ಲ ಹೋರಾಟ. ನಮ್ಮ ಹೋರಾಟ ಏನಿದ್ರು ನಮ್ಮ ತನ್ವೀರ್ ಸೇಠ್ ಸಾಹೇಬ್ರದು ಇವತ್ತು ಸಂಜೆ ಒಳಗೆ ಅನೌನ್ಸ್ ಆಗಿಲ್ಲ ಅಂದ್ರೆ ನಾವು ನಾಳೆಯಿಂದ ಇಲ್ಲಿಂದ ಮೈಸೂರಿಂದ ಪಾದಯಾತ್ರೆ ಮಾಡಿ ಬೆಂಗಳೂರು ವಿಧಾನಸೌಧ ಮುಖ್ಯ ಆಗ್ತೀವಿ. ಅದಲ್ಲದೆ ಸಿಕ್ಕಾಪಟ್ಟೆ ಮುಂದಿನ ಪರಿಣಾಮನ ಅಲ್ಪಸಂಖ್ಯಾತರ ಜನಾಂಗದ ಕಾಂಗ್ರೆಸ್ ಪಾರ್ಟಿ ಎದುರಿಸಬೇಕಾಗಿದೆ. ಅದೊಂದೇ ಅಲ್ಲ, ಒಕ್ಕಲಿಗರಾಗ್ಬೋದು. ನಾನು ಒಬ್ಬ ಒಕ್ಕಲಿಗರ ಲೀಡರ್ ಆಗಿ ಹೇಳ್ತಾ ಇದ್ದೀನಿ. ಬರೀ ಒಕ್ಕಲಿಗರು ಮಾತ್ರ ಅಲ್ಲ, ಪ್ರತಿಯೊಂದು ಜನಾಂಗ ನಾಯಕರು, SC, ಎಡಗೈ ಬಲಗೈ ಆಗ್ಬೋದು, ಒಕ್ಕಲಿಗರಾಗ್ಬೋದು, ಕುರುಬರಾಗ್ಬೋದು, ಕ್ರಿಶ್ಚಿಯನ್ಸ್ ಆಗ್ಬೋದು, ಪ್ರತಿಯೊಂದು ಜನಾಂಗ ಇವತ್ತು ಲಿಂಗಾಯತರಾಗ್ಬೋದು, ಬ್ರಾಹ್ಮಣರಾಗ್ಬೋದು, ಎಲ್ಲ ಇವತ್ತು ಒಮ್ಮತದಿಂದ ಇವತ್ತಿಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅದೇ ಜನ ಇಡೀ ಎಷ್ಟು ಜನನು ಮೈಸೂರಿಂದ ಬೆಂಗಳೂರು ವಿಧಾನಸೌಧ ಮುಖ್ಯ ಆಗಂಟನ್ನು ಪಾದಯಾತ್ರೆ ಮಾಡಿ ನಾವು ಇದನ್ನ ಪ್ರತಿಭಟಿಸ್ತೀವಿ. ಮುಂದಿನ ಎಲೆಕ್ಷನ್ ಅಲ್ಲಿ ಅವ್ರಿಗೇನು ಕೊಟ್ಟಿಲ್ಲ ಅಂದ್ರೆ ಮುಂದಿನ ಎಲೆಕ್ಷನ್ ಅಲ್ಲಿ ಅದರ ಪರಿಣಾಮವನ್ನ ಸರ್ಕಾರ ಎದುರಿಸಬೇಕಾಯ್ತದೆ. ಅಲ್ಪಸಂಖ್ಯಾತರ ಜನ ಬಹಳ ಕಡೆಗಣಿಸ್ತಾ ಇದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ 6 ಜಿಲ್ಲೆಗೆ ಒಬ್ಬರು ನಾಯಕರಿಲ್ಲಿ ಈಗೆಲ್ಲ ಈಗೇನು ಸೌತ್ ಕೊಟ್ಟಿದ್ದಾರೆ ಮಂತ್ರಿನ, ಸಾಲದಕ್ಕೆ ಬೆಂಗಳೂರು ಕೊಟ್ಟಿದ್ದಾರೆ, ನಾರ್ತ್ ಕರ್ನಾಟಕ ಕೊಟ್ಟಿದ್ದಾರೆ. ಈ ಸೌತ್ ಕರ್ನಾಟಕಕ್ಕೆ ಎಲ್ಲಿ ಕೊಟ್ಟವ್ರೆ? ಸೌತ್ ಕರ್ನಾಟಕಕ್ಕೆ ಎಲ್ಲಿ ಕೊಟ್ಟವ್ರೆ? ವೆಸ್ಟ್ಗೆ ಆಯ್ತು, ನಾರ್ತ್ಗೆ ಆಯ್ತು, ಬೆಂಗಳೂರಿಗಾಯ್ತು. ಸೌತ್ಗೆ ಮಂತ್ರಿ ಅನ್ನೋದೇ ಅಲ್ಪಸಂಖ್ಯಾತರಿಗೆ ಇಲ್ಲಿ ಗಂಟ ಕೊಟ್ಟಿಲ್ಲ. 2 ಸರ್ಕಾರ ಸಂಯುಕ್ತ ಸರ್ಕಾರದಲ್ಲೂ ಕೊಳ್ಳಿಲ್ಲ. ಈಗ ನಮ್ಮದೇ ಸರ್ಕಾರ 138 ಸೀಟ್ ಬಂದಾಗಲೂ ಸುಧಾ ನಮ್ಮ ತನ್ವೀರ್ ಸೇಠ್ ಸಾಹೇಬರಿಗೆ ಮೊದಲನೇ ಹಂತದಲ್ಲೂ ಕೊಟ್ಟಿಲ್ಲ, 2ನೇ ಹಂತದಲ್ಲೂ ಕೊಡ್ತಾ ಇಲ್ಲ. ಅಂದ್ರೆ ಜನ ಎಲ್ಲ ಬೇಸತ್ತಿ ಕೊನೆಗೆ ನಿಂತಿದ್ದಾರೆ. ಏನ್ ಬೇಕಾದ್ರೂ ಮಾಡ್ಕೊಂತಾರೆ. ಇವತ್ತು ಕೆಲವು ಜನ ಪ್ರಾಣ ಕೊಡೋಕ್ಕೂ ರೆಡಿ ಇದ್ದಾರೆ. ತನ್ವೀರ್ ಸೇಠ್ ಅವರು ಈಗ ಸಮ್ಮಿಶ್ರ ಸರ್ಕಾರ ಮಿಸ್ ಆಯಿತು. 2019 ಸಿದ್ದರಾಮಯ್ಯ ಸರ್ಕಾರ ಬಂದಾಗಲೂ ಕೂಡ ಅವ್ರಿಗೆ ಸಚಿವ ಸ್ಥಾನ ಮಿಸ್ ಆಯಿತು. ಈ ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನ ಮಿಸ್ ಆಗೋದಕ್ಕೆ ಕಾಣದ ಕೈಗಳಿಗೆಲ್ಲ ಕೆಲಸ ಮಾಡ್ತಿದ್ದಾರೆ ಸರ್. ಕಾಣದ ಕೈಗಳು ಕೆಲಸ ಮಾಡೋದು ಬಿಡೋದು ಅವ್ರಿಗೆ ಸೇರಿದ್ದು ಸರ್. ಸರ್ಕಾರ ಕಂಡಿಲ್ವಾ ಸರ್? ಈಗ DK ಸಾಹೇಬ್ರಿಗಾಗ್ಬೋದು, ಸಿದ್ದರಾಮಯ್ಯ ಸಾಹೇಬ್ರಿಗಾಗ್ಬೋದು, ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಇವರು ಎಲೆಕ್ಷನ್ ಏನಿಲ್ಲ, ಎಲೆಕ್ಷನ್ನೇ ಬೇಡ ಅಂತ ಹೇಳಿದ್ರು. ಇಂಥವ್ರಿಗೆ ನಿಲ್ಲಿ ಅಂತ ಹೇಳಿದ್ರು. ಒಂದೊಂದು ಓಟು ಮುಖ್ಯ, ಒಂದೊಂದು MLA ಮುಖ್ಯ ಅಲ್ವಾ ಸರ್? ಸರ್ಕಾರಕ್ಕೆ ಒಂದೊಂದು ಓಟು ಮುಖ್ಯನೇ. ಒಂದು ಓಟಿನ ಸೋತ್ರ MLA ಆಗಕ್ಕಾಗಲ್ಲ. ಒಬ್ಬ MLA ಇದ್ರೆ ಸರ್ಕಾರ ನಡೆಸಕ್ಕಾಗಲ್ಲ.
ಮಾಡೋಕ್ಕಾಯ್ತದ ಸರ್? ಒಬ್ಬ MLA ನೂ ಮುಖ್ಯನೇ, ಒಂದೊಂದು ಓಟು ಮುಖ್ಯನೇ ಸರ್. ಈಗ ಮಂತ್ರಿಗಳ ಜೊತೆ ಏನಾದ್ರು ಮೈಸೂರು ಉಸ್ತುವಾರಿಯನ್ನು ಕೇಳ್ತಾ ಇದ್ದಾರೆ ಸರ್. ಮೈಸೂರು ಉಸ್ತುವಾರಿ ಫಸ್ಟ್ ಮಂತ್ರಿ ಕೊಳ್ಳಿ ಅವರು ಅವ್ರಿಗೆ, ಅದ್ರ ಜೊತೆಗೆ ಆಮೇಲೆ ತೀರ್ಮಾನ ಸರ್ ಅದು. ಈಗ ಫಸ್ಟ್ ಅವ್ರಿಗೆ ನಾವೆಲ್ಲ ಏನಂತ ಕರಿತೀವಿ, ಉಪಮುಖ್ಯಮಂತ್ರಿ ಮಾಡ್ತಾರೆ, ಒಳ್ಳೆ ಪೋರ್ಟ್ಫೋಲಿಯೋ ಕೊಟ್ಟು ಅವ್ರನ್ನ ಸರ್ಕಾರದಲ್ಲಿ ಮುನ್ನಡೆಸ್ತಾರೆ ಅನ್ಕೊಂಡಿದ್ವಿ, ಅವ್ರ ಗೌರವವಾಗಿ ನಡೆಸ್ತಾರೆ ಅಂತ. ಯಾಕೆಂದ್ರೆ ಅವ್ರ ತಂದೆ 7 ಬಾರಿ, ಇವ್ರು 6 ಬಾರಿ, ಏನು ಕಮ್ಮಿನ ಸರ್? ಒಬ್ಬ ಸರ್ಕಾರ ನಡ್ಸಕ್ಕೆ ಮೊದಲು ತಗೊಳ್ಳಿ ಸರ್. ನೀವು ಒಬ್ಬ ಸರ್ಕಾರ ನಡ್ಸಕ್ಕೆ ಒಬ್ಬ MLA ಮುಖ್ಯ ಅಲ್ವಾ ಸರ್? ಒಬ್ಬ MLA ಕಮ್ಮಿ ಇದ್ರೆ ನೀವು ಸರ್ಕಾರ ಮಾಡೋಕ್ಕಾಯ್ತದ? ಇವತ್ತು 137 MLA ಗೆದ್ರೆ 38 ಗೆದ್ದವ್ರೆ ಅಂದ್ಬಿಟ್ಟು ಅನ್ಯಾಯ ಮಾಡ್ಕೊಬಂದ್ರೆ ಕಮ್ಮಿ ಇದ್ದಾಗ ಅವ್ರ ಜೊತೆಲಿ ಇರಲಿಲ್ವಾ? ಈಗ ಅವ್ರು ಕಮ್ಮಿ ಇದ್ದಾಗ ಬೇರೆ ಪಾರ್ಟಿಗೆ ಏನಾರು ಸಹಾಯ ಮಾಡಿದ್ರ ಸರ್? ನಿಮ್ಮ ಜೊತೆ ತಾನೇ ಅವರೇ ಓಕೆ, ಥ್ಯಾಂಕ್ ಯು ಸರ್. ಅಲ್ವಾ ಸರ್?